ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ತಾವು ನಿನ್ನೆ ನವೋದಯ ಎಕ್ಸಾಮ್ಸ್ಗಳನ್ನು ಬರೆದಿದ್ರಿ. ಅದಕ್ಕೋಸ್ಕರ ಎಲ್ಲರೂ ಏನು ಮಾಡಿದ್ರಪ್ಪ ಅಂದ್ರೆ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನ ಹಾಕಿದ್ದೀನಿ. ಆ ಕೀ ಆನ್ಸರ್ಸ್ಗಳನ್ನ ನೋಡ್ಕೊಂಡ್ ಬಂದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಅದೇ ರೀತಿಯಾಗಿ ಅಲ್ಲೇ ನಿನ್ನೆ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನೋಡಪ್ಪ ಅಂದ್ರೆ ಸರ್, ಈ ವರ್ಷದ ಕಟಾಪ್ ಯಾವ ತರ ನಿಂತ್ಕೋಬಹುದು ಅಂತೇಳಿ. ಅಲ್ಲಿ ಕಟಾಪ್ನ ಅಂಕಗಳನ್ನ ತಾವು ನೋಡ್ಕೊಂಡಿದ್ರಪ್ಪ ಅಂದ್ರೆ ಓಕೆ, ನೋಡಿಲ್ಲಪ್ಪ ಅಂದ್ರೆ ಹೋಗಿ ಒಂದ್ಸತ ಆ ವಿಡಿಯೋನು ಕೂಡ ನೋಡ್ಕೊಂಡ್ ನಿನ್ನೆ ಜಸ್ಟ್ ಅಪ್ಲೋಡ್ ಆಗಿದೆ. ಹಾಗಾದ್ರೆ ಈ ವರ್ಷದ ಅಲ್ಲಿ ನಾವು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾವು ರಿಪ್ಲೈ ಮಾಡಕ್ ಹೋದ್ರೆ ಅಲ್ಲಿ ಸಾಕಷ್ಟು ಜನರು ಏನ್ ಮಾಡಿದಾರಪ್ಪ ಅಂದ್ರೆ ಕಮೆಂಟ್ಸ್ ಗಳನ್ನ ಮಾಡಿದ್ರಿ. ಸರ್, ನಂದು 92 ಆಗಿದೆ, ಕೊಪ್ಪಳ ಏನಾಗ್ಬೋದು? ಸರ್, ನನ್ನ ಮಂಡ್ಯ ಜಿಲ್ಲೆ 88 ಆಗಿದೆ ಅಂದ್ರೆ ಸಾಕಷ್ಟು. ಚಿತ್ರದುರ್ಗ ಸರ್, ನೆಕ್ಸ್ಟ್ ದಾವಣಗೆರೆದು ಎಲ್ಲ ಜಿಲ್ಲೆಗಳದ್ದು ಒಂದೊಂದೊಂದೊಂದು ಕಟಪ್ನ ಹೇಳಿದೆ ಅಂತ ಅಲ್ಲಿ ನಿನ್ನೆ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ. ಏನಪ್ಪಾ ಅಂದ್ರೆ ಕರ್ನಾಟಕದ ಕಟಪ್ ಏನಾದ್ರು ಬಿಟ್ನಪ್ಪ ಅಂದ್ರೆ ಎಲ್ಲಾನು ಸೇಮ್ ನಿಂತ್ಕೊಳ್ಳಂಗಿಲ್ಲ ಅಂತ ಹೇಳಿದೀನಿ. ಯಾಕಪ್ಪ ಅಂದ್ರೆ ನಿಮ್ ಜಿಲ್ಲೆದು ಏನಾಗ್ತದಪ್ಪ ಅಂದ್ರೆ ಸಪ್ರೇಟ್ ಆಗಿನೇ ಏನಾಗ್ತದಪ್ಪ ಅಂದ್ರೆ ಕಟಪ್ ಅಂಕಗಳು ಬರ್ತಿರ್ತವೆ. ನಿಮ್ಮಲ್ಲಿ ಸ್ಕೂಲ್ಗಳಿಗೆ ಒಂದೊಂದು ಸತ ಏನಾಗ್ತದಪ್ಪ ಅಂದ್ರೆ ನಿನ್ನೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಅಷ್ಟೊಂದು ಟಫ್ ಇರಲಿಲ್ಲ ಕ್ವಶನ್ಸ್ ಪೇಪರ್. ಹೌದಾ, ಈಸಿಯಾಗಿನೇ ಇತ್ತು. ಎಷ್ಟೋ ಜನ ವಿದ್ಯಾರ್ಥಿಗಳು ಸರ್, ನಾನು ಮ್ಯಾಥ್ಸ್ ಔಟ್ ಆಫ್ ಔಟ್ ಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಮ್ಯಾಥ್ಸೇ ಔಟ್ ಆಫ್ ಔಟ್ ಬರ್ದಾರ ಅನ್ನೋದಾದ್ರೆ ಆ ಚಿತ್ರಗಳು ಆಗಲಿ ಕನ್ನಡ ಆಗಲಿ ಅವ್ರಿಗೆ ಒಂದು ಲೆಕ್ಕನೇ ಅಲ್ಲ. ಯಾಕಪ್ಪ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಏನಾಗಿದ್ದಾರಪ್ಪ ಅಂದ್ರೆ ಚೆನ್ನಾಗಿರ್ತ ಪೇಪರ್ ಬರ್ದಿದ್ದಾರೆ. ಆದ್ರೆ ಇಲ್ಲಿ ಕಮೆಂಟ್ ಬಾಕ್ಸ್ಗಳು ನೋಡಿದಾಗ ಹಾವೇರಿ ಜಿಲ್ಲೆಗಳು ಹೇಳ್ರಿ, ಉತ್ತರ ಕನ್ನಡ ಡಿಸ್ಟಿಕ್ ಹೇಳಿ ಸರ, ನಮ್ಮ ಗದಗಿನಿಂದ ಸರ, ನಮ್ದು ವಿಜಯನಗರ ಬಳ್ಳಾರಿ, ನನ್ನ ಮಗಳು 92.5 ಮಾಡಿದ್ದಾಳೆ ಅಂತೇಳಿ ಹಾಕಿದ್ದಾರೆ. ST ಸೆಲೆಕ್ಷನ್ ಆಗ್ಬೋದಾ ಅಂತೇಳಿ. ಇವ್ರಿಗೆ ನಾನು ಒಂದೇ ಹೇಳೋದು ಏನಪ್ಪಾ ಅಂದ್ರೆ ನಾನು ಹೇಳಿದಿನಲ್ಲಿ ಕ್ಲಿಯರ್ ಆಗಿ ಜನವರಿ ಒಳಗಡೆ ಅಫಿಷಿಯಲ್ ಆಗಿ ಕಟಪ್ ಅಂತೂ ಬರ್ತದೆ. ಅದು ನಿಮ್ಮ ಜಿಲ್ಲೆದು ಸಪ್ರೇಟ್ ಆಗಿ ಕಟಪ್ ಬರ್ತದೆ. ಹೌದಾ, ಆ ಕಟಪ್ನ ನೋಡ್ಕೊಂಡು ಕಿಸಿಂತ ನೀವು ನೋಡೋದು. ಈ ಹೋದ ವರ್ಷ ಏನಾಗಿತ್ತಪ್ಪ ಅಂದ್ರೆ ನಾನು ಹಾಕಿನಿಲ್ಲ ಕಟಪ್ಪ, ಹೋದ ವರ್ಷದ ಕಟಪ್ಪ ಈ ತರ ಬಂದಿತ್ತು ಅಂತೇಳಿ. ಒಂದು ವೇಳೆ ಈ ವರ್ಷ ಕಟಪ್ ಏನಾಗ್ಬೋದಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ನಿಂತ್ಕೋಬಹುದು. ಕಾರಣ ಇಷ್ಟೇ, ಹೋದ ವರ್ಷ ಒಂದು ಸ್ವಲ್ಪ ಗಣಿತ ಏನಾಗಿತ್ತಪ್ಪ ಅಂದ್ರೆ ಟಫ್ ಕ್ವಶನ್ ಪೇಪರ್, ಸ್ವಲ್ಪ ವಿದ್ಯಾರ್ಥಿಗಳು ಏನಾಗಿತ್ತಪ್ಪ ಅಂದ್ರೆ ಕಡಿಮೆ ಮಾರ್ಕ್ಸ್ಗಳನ್ನ ಬಂದಿರಬಹುದು, ಕಟಪ್ ಕಡಿಮೆ ಆಗಿತ್ತು. ಈ ಸಲ ಕ್ವಶನ್ ಪೇಪರ್ ಈಸಿ ಇರುವುದರಿಂದ ಕಟಪ್ ಏನಾಗ್ತದಪ್ಪ ಅಂದ್ರೆ ಈ ಸಲ 90 ಮೇಲೆನೆ ಅಥವಾ 88 ಮೇಲೆನೆ ಏನಾಗ್ತದಪ್ಪ ಅಂದ್ರೆ ನಿಂತ್ಕೋತದ. ಪ್ರತಿಯೊಂದು ಜಿಲ್ಲೆಗೂ ಇದೇ ಮಾತು ಹೇಳ್ತಾ ಇಲ್ಲ. ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಕಟಾಪ್ಗಳೇ ನಿಂತ್ಕೋತವೆ. ಈ ತರ ಪ್ರತಿ ವರ್ಷ ಬೇರೆ ಬೇರೆ ಕಟಾಪ್ಗಳು ನಿಂತಿರುವುದರಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜನವರಿ ತನಕ ಏನ್ ಮಾಡ್ಬೇಕಪ್ಪ ಅಂದ್ರೆ ವೇಟ್ ಮಾಡ್ಲೇಬೇಕಾಗ್ತದ. ಯಾಕಪ್ಪ ಅಂದ್ರೆ ಇದು ಸ್ವಲ್ಪ ಪ್ರೊಸೀಜರ್ ಈ ತರ ತಗೋತದ. ಅಫಿಷಿಯಲ್ ಕಟಾಪ್ ಅಂತೂ ನಿಮ್ಮ ಜಿಲ್ಲೆಗೆ ಸಪ್ರೇಟ್ ಆಗಿ ಬಂದಾಗ ಅವಾಗೂ ಕೂಡ ನಾವು ಒಂದು ವಿಡಿಯೋ ಮಾಡಿ ಹಾಕಿರ್ತಿರ್ತಾನೆ. ಅಲ್ಲಿ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಜಿಲ್ಲೆಗೆ ಎಷ್ಟು ಕಟಾಪ್ ಬಂದು ನಿಂತಿದೆ ಅಂತೇಳಿ. ಒಂದು ವೇಳೆ ನಿಮ್ಮ ಮಕ್ಕಳದು ನೀವು ಆಲ್ರೆಡಿ ಸ್ಕೋರ್ಗಳನ್ನ ತಿಳ್ಕೊಂಡಿರ್ತಿರ್ತಾರೆ. ಅದಕ್ಕಿಂತ ಏನಾದರೂ ಕಟಾಪ್ ಜಾಸ್ತಿ ಬಂತು ಅಥವಾ ಕಡಿಮೆ ಬಿದ್ದರೂ ನಿಮ್ಮ ಮಕ್ಕಳು ಸೆಲೆಕ್ಷನ್ ಆಗಿಲ್ಲಪ್ಪ ಅಂದ್ರೆ ನೀವು ನೇರವಾಗಿ ಹೋಗಿ ಆ ಸ್ಕೂಲಿಗೆ ಹೋಗಿ ವಿಸಿಟ್ನ ಮಾಡಿ ಕೇಳ್ಬೋದಲ್ಲಿ. ಸರ್, ಉದಾಹರಣೆಗೆ ಈಗ ನಮ್ಮ ವಿಜಯಪುರ ಜಿಲ್ಲೆದು ನಮ್ಗೆ ಇಲ್ಲಿ ಆಲ್ಮಟ್ಟಿಲ್ ಅಂತೇಳಿ ನವೋದಯ ಸ್ಕೂಲ್ ಬರ್ತದೆ. ಆ ನವೋದಯ ಸ್ಕೂಲಿಗೆ ಹೋಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ದು ಅಂಕ ಇಷ್ಟು ಬಂದಿದೆ ಮಗುದು, ಇಷ್ಟಾದ್ರೂ ಕೂಡ ನೀವು ಸೆಲೆಕ್ಷನ್ ಯಾಕಾಗಿಲ್ಲ ಅಂತೇಳಿ ನೀವು ಅಲ್ಲಿ ಕ್ವಶನ್ಸ್ಗಳನ್ನ ಆಯಾ ಸ್ಕೂಲ್ಗಳಿಗೆ ಹೋಗಿ ಮಾಡ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಅಫಿಷಿಯಲ್ ಆಗಿ ಕಟಾಪ್ ಬರೋ ತನೂ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಎಲ್ಲಿ ಕೇಳಕ್ ಹೋಗೋದಾಗ್ಲಿ ಅಥವಾ ಈಗ ಒಬ್ಬರು ಏನಪ್ಪಾ ಅಂದ್ರೆ ಅದನ್ನ ಹೇಳ್ತಿರ್ತಾರೆ, ಸರ್ ಏನಾರ ತಗೊಂಡು ಮಾಡಿಸ್ತಾರೆ ಅನ್ರಿ, ಇಂಥವೆಲ್ಲ ಅನ್ನೆಸೆಸರಿ ಕಿವಿಗಳಿಗೆ ಏನ್ ಮಾಡ್ರಪ್ಪ ಅಂದ್ರೆ ಕೊಟ್ಟು ಹೋಗ್ಬೇಡ್ರಿ. ಏನೇ ಇದ್ರೂ ಇದು ಸ್ಟ್ಯಾಂಡರ್ಡ್ ನವೋದಯ ಎಕ್ಸಾಮ್ಸ್ ಒಳಗಡೆ ಅಫಿಷಿಯಲ್ ಕಟಾಪ್ ಬಿಟ್ಟ ಮೇಲೆ ನಿಮ್ಮ ಮಕ್ಕಳಿಗೆ ಸೆಲೆಕ್ಷನ್ ಲಿಸ್ಟ್ ಅಂತ ಬಂದೇ ಬರ್ತದೆ. ವೇಟ್ ಮಾಡಬೇಕು. ಅದನ್ನ ಬಿಟ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೋಕ್ ಹೋಗ್ಬೇಡ್ರಿ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇದೇ ತರನಾಗಿ ನಾವು ಈಗ ಮಕ್ಕಳಿಗೆ ನೆಕ್ಸ್ಟ್ ಫೆಬ್ರವರಿ ಒಳಗಡೆ ಜನವರಿ ಒಳಗಡೆ ಕಾಲ್ಫಾರ್ಮ್ ಆಗ್ತದೆ. ಫೆಬ್ರವರಿ ಒಳಗಡೆ RMS ಅಂತ ಗೊತ್ತೈತೆ, ಆದರ್ಶ ವಿದ್ಯಾಲಯ, ನೆಕ್ಸ್ಟ್ ಮೊರಾರ್ಜಿ ದೇಸಾಯಿ, ಅವು ಕೂಡ ಕಾಲ್ಫಾರ್ಮ್ ಆಗ್ತಿರ್ತವೆ. ಮಕ್ಕಳಿಗೆ ನೀವು ಅಷ್ಟು ಮಾಡಿದ್ರಿ ಇಷ್ಟು ಮಾಡಿದ್ರಿ ಈ ತರ ಕೇಳ್ತಿರೋದ್ರಿಂದ ಅವಕ್ಕ ಈ ತರ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ರಿ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ಅವರು ಓದ್ಕೊಳ್ಳಿ. ನೀವು ಕಟಪ್ನ ಏನ್ ಮಾಡ್ರಪ್ಪ ಅಂದ್ರೆ ಎಷ್ಟು ಅಂಕಗಳಾಗಿದ್ದಾವೆ ಅಂತ ನೋಡ್ಕೊಂಡು ಈಗ ಒಂದ್ ಕಡೆ ಬರ್ದಿಟ್ಕೊಳ್ರಿ. ನೆಕ್ಸ್ಟ್ ನೀವು ಅಫಿಷಿಯಲ್ ಕಟಪ್ ಬಿಟ್ಟಾಗ ನಾನು ವಿಡಿಯೋ ಮಾಡಕ್ಕೆ ಇರ್ತಿರ್ತೈತೆ, ಇದು ನೋಡ್ಕೊಳ್ರಿ. ನೋಡ್ಕೊಂಡು ಕೇಸಂತ ಆಯಾ ಸ್ಕೂಲ್ಗೆ ಹೋಗಿ ವಿಸಿಟ್ ಮಾಡ್ರಿ. ಯಾವ ಥರ ಡಾಕ್ಯುಮೆಂಟ್ಸ್ಗಳು ಹೋಗ್ಬೇಕು ಅಂತೇಳಿ ಅವಾಗ ಅಪ್ಡೇಟ್ ಬಿಟ್ಟಿರ್ತಾರೆ, ಅವಾಗ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಇಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಇದು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡ್ರಿ. ಎಷ್ಟೇ ಆದರೂ ಒಂದು 80 ಮ್ಯಾಗ ಯಾರ್ಯಾರು ಅಂಕಗಳನ್ನು ಏನಾಗ್ತಾರಪ್ಪ ಅಂದ್ರೆ ನೀವು ಒಂದು
ಹೋಪ್ ಅಂತೂ ಇಟ್ಕೊಳ್ರಿ. ಈಗ ನಾ ಕಮೆಂಟ್ಸ್ಗಳು ಮಾಡ್ತೀನಿ, ಸಿಕ್ಕಾಬಿಟ್ಟಿರೋವು, ಯಾರಿಗೆ ರಿಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಹೇಳೋದಿಷ್ಟೇ, 80 ಮ್ಯಾಗ ಯಾರ್ಯಾರು ಅದಿರಲ್ಲ, ಎಲ್ಲರೂ ಒಂದು ಸೇಫ್ಟಿ ಒಂದಾಗಿರಂತೂ ಇರ್ತೀರಿ. ಹೋಪ್ ಇಟ್ಕೊಂಡು ಎಕ್ಸಾಮ್ಸ್ ಮಕ್ಕಳಿಗೆ ಏನು ಮಾಡ್ರಪ್ಪ ಅಂದ್ರೆ ಪ್ರೋತ್ಸಾಹ ಕೊಡ್ರಿ. ಧನ್ಯವಾದಗಳು ರೀ. ಈ ವಿಡಿಯೋ ಕೆಳಗಡೆ ಏನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಲಿ, ಯಾಕಂದ್ರೆ ಇದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ರಿಪ್ಲೈಗಳನ್ನು ಮಾಡ್ತೀನಿ. ಓಕೆ, ಧನ್ಯವಾದ.